ಹೆಸರು ನಿಲ್ಸಿ. ಡ್ರೈವರ್ ಸ್ಟಾಪ್. ಡ್ರೈವರ್ ನಿಲ್ಸಪ್ಪ, ನಮ್ಮ ಫ್ರೆಂಡ್ ಬಂದವನೆ. ಡ್ರೈವರ್ ಮೇಲೆ ಬಿಟ್ಟಿದ್ದ ನಮ್ಮ ಫ್ರೆಂಡ್ ನಿಲ್ಸಯ್ಯ. ಅಯ್ಯಯ್ಯೋ ಇವರು ಕೇಳೋ ಬಸ್ ನಿಲ್ಸಕ್ಕೆ. ಅಯ್ಯೋ ಡ್ರೈವರ್ ಬಸ್ ನಿಲ್ಸಿ, ನಿಲ್ಸಿ ಬಸ್ ನಿಲ್ಸಿ. ಅಯ್ಯೋ ಬಿಟ್ಟೋಗ್ತಾ ಇದೆ ನಮ್ಮ ಫ್ರೆಂಡ್. ಅಯ್ಯೋ ಏನ್ ಮಾಡೋದೀಗ? ಪತ್ಲು ಪತ್ಲು. ಅಯ್ಯೋ ಪಪ್ಪ ಚಾರ್ಜಿಗೆ ಹಾಕೊಂಡ್ಬಿಟ್ಟಿದ್ಯಾ? ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಇಡೀ ನಗರನೇ ನಂದಾಗುತ್ತೆ. ಆಮೇಲೆ ನನ್ನ ತಡೆಯೋರು ಯಾರಿದ್ದಾರೆ? ಯಪ್ಪ ಓ ಬಚಾವಾದ್ವಿ. ಯಪ್ಪ, ಜೀವನದಲ್ಲಿ ಮೊದಲನೇ ಸಾರಿ ಜಾನ್ ಗಾಡಿ ನಮ್ ಎಲ್ಪಕ್ ಬಂತು ನೋಡು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಅಯ್ಯಪ್ಪ, ಇವನ್ ಜಾನ್ ಕಣೋ. ನೀವು ಕ್ರಾಶ್ ಲ್ಯಾಂಡಿಂಗ್ ಮಾಡೋದಕ್ಕೆ ನನ್ ತಲೆನೇ ಬೇಕಾಗಿತ್ತಾ? ಕ್ಷಮಿಸ್ಬಿಡಿ ಅಣ್ಣ, ದಯವಿಟ್ಟು ಕ್ಷಮಿಸಿ. ಯಾರಾದ್ರೂ ಕಾಪಾಡೇ. ಈ ಬಾಸ್ ಎಲ್ಲೋದ್ರಪ್ಪ? ಯಾರಾದ್ರೂ ಕಾಪಾಡೇ. ಅಯ್ಯಪ್ಪ ಮುಡದವ, ನಿಮಗ್ ಕಾಣಿಸ್ತಾ ಇಲ್ವಾ? ನಾ ಇಲ್ಲೇ ಇದೀನಲ್ರಯ್ಯ. ಜಾನ್ ಮುಖ ನೋಡ್ಬೇಕಾಗಿತ್ತು, ಹೆಂಗಿತ್ತು ಗೊತ್ತಾ? ಇದೇನಿದು? ಇದು ಯಾರ್ದಯ್ಯ ಬಟ್ಟೆ? ನನ್ಗನ್ಸುತ್ತೆ ಇದು ಯಾರೋ ಜಾದೂಗಾರನ್ ಬಟ್ಟೆ ಇರ್ಬೇಕು. ನೋಡು ಈ ಟೋಪಿನ, ಈ ಬಟ್ಟೆನ. ಅದು ಜಾದೂಗಾರನ್ ಟೋಪಿಲಿ ವಸ್ತುಗಳನ್ನ ಬಚ್ಚಿಟ್ಟಿದಾರೆ ಅಂತ ಕೇಳಿದ್ದೆ. ನೋಡೇ ಬಿಡೋಣ ಏನಿದೆ ಅಂತ. ಅಯ್ಯೋ ಬಟ್ಟು ನಡಿಯೋ ಹೊರಗಡೆ, ನಾವು ಜಾದೂ ಮಾಡ್ಬಿಟ್ಟು ಬೇಜಾನ್ ದುಡ್ಡು ಕಲೆಕ್ಟ್ ಮಾಡೋಣ. ಸೂಪರ್ ಐಡಿಯಾ ಕಣ. ಕೇಳಿ ಹಿಯರ್ಸುನೋ, ಇವತ್ತು ಈ ಮೋಟೋ ಮ್ಯಾಜಿಷಿಯನ್ ಮತ್ತೆ ನನ್ನ ಸ್ನೇಹಿತ ಪತ್ಲ ಮ್ಯಾಜಿಷಿಯನ್ ನಿಮ್ಗಾಗಿ ಮ್ಯಾಜಿಕ್ ಟ್ರಿಕ್ ನ ತೋರಿಸ್ತಾರೆ. ಏನ್ ಜಾದೂನದು? ನಾನು ನೋಡ್ತೀನಿ ಇವತ್ತು. ನೋಡಿ ಈ ಟೋಪಿ ಖಾಲಿ ಇದೆ, ನಾನು ಇದ್ರೊಳಗಿಂದ ಏನ್ ತೆಗಿತೀನಿ ಅಂತ ನೋಡ್ತಾ ಇದ್ದೆ. ಫಸ್ಟ್ ನನ್ನ ಕೈಲಿ ಕೊಡು, ಖಾಲಿ ಇದೆಯಲ್ವ ನೋಡ್ತೀನಿ. ಕ್ಷಮಿಸು ಅಣ್ತಮ್ಮ, ಆ ನಕಲಿ ಜಾದೂಗಾರರು ನನ್ನ ಮಕ್ಕ ಹೊಡೆದ್ಬಿಟ್ಟು ಬೆಳೆಸ್ಬಿಟ್ರು. ಈಗ ನನ್ನ ಕೈ ಚಳಕ ತೋರಿಸ್ತೀನಿ. ನಮ್ದಿಗೆ ಟೋಪಿ, ನಮ್ದಿಗೆ ಕೋಟ್. ಕಳ್ರು ಕಳ್ರು ಮತ್ತು ನಿಜವಾದ ಮ್ಯಾಜಿಷಿಯನ್ ಬಂದ್ಬಿಟ್ಟ. ನಮ್ ಜೀವ ಉಳಿಸ್ಕೊಳ್ಳೋಣ, ಓಡೋ ಇಲ್ಲಿಂದ. ಅಯ್ಯಯ್ಯೋ ಸಿಗಮ್ ಸಾರ್, ನಮ್ದಿಗೆ ಕಳ್ರು ಸಿಗ್ಬಿಟ್ರು. ನೀವು ಜಲ್ದಿ ಎಲ್ಲ ಇದ್ರು ಬಂದ್ಬಿಡಿ. ಅಯ್ಯಯ್ಯೋ ಅಯ್ಯಯ್ಯೋ, ನಾನ್ ಎಲ್ಲಿಗೆ ಬಂದ್ಬಿಟ್ಟೆ? ಯಾಕಿದ್ ಕತ್ಲ ಏನು ಕಾಣ್ತಾರ ಇಲ್ಲ, ಬೆಳಕೆ ಇಲ್ಲ, ಹೀಗ್ ತಿರುಗ್ತಾ ಇದ್ದೀನಲ್ಲ. ಅಯ್ಯಯ್ಯೋ ಕಾಪಾಡಿ, ಯಾರಾದ್ರೂ ನನ್ ಕಾಪಾಡಿ, ಲೈಟ್ ಆನ್ ಮಾಡಿ. ಅಯ್ಯಯ್ಯೋ, ನನ್ ಪ್ರಾಣ ಉಳಿದ್ರೆ ಸಾಕು, ಈ ಚಿಂಗಂ ಪ್ರಾಣ ಉಳಿಸ್ಬಿಡಿ. ಸುಮ್ನೆ ಯಾಕೆ ಅಯ್ಯೋ, ಚಿಂಗಂ ಪ್ರಾಣ ಉಳಿಸ್ಕೊಂಡು ಆಚೆ ಬಂದು ಸೀದಾ ಮನೆ ಕಡೆ ಹೋಗ್ತಾ ಇದ್ದಾನೆ. ತಪ್ಪಿಸ್ಕೋಬೇಕು. ನೀವು ಇಲ್ಲಿ ಗಂಟ ನಕಲಿ ಜಾದೂಗಾರನ ನೋಡಿರ್ತೀರಾ, ಈಗ ನಿಮ್ಗೆ ಅಸಲಿ ಜಾದೂಗಾರನ ತೋರಿಸ್ತೀನಿ. ನಿಂತ್ಕೊಳ್ಳಿ, ಹೋಗ್ಬೇಡಿ. ಅಬರಕದಬರ ಗಿಲಿ ಗಿಲಿಗೆ ಭೂವ, ಅಬರಕದಬರ ಗಿಲಿ ಗಿಲಿ ಭೂವ. ಓಡು ನಮ್ದಪ್ಪರ್ಕೆ ಓಡು, ಜಲ್ದಿ ಜಲ್ದಿ ಓಡು. ಅಯ್ಯಯ್ಯೋ, ಇವನು ಒರಿಜಿನಲ್ ಜಾದೂಗಾರನೇ ಇರ್ಬೇಕು. ನಾವು ಅವನಿಗಿಂತ ಏನ್ ಕಡಿಮೆ ಇಲ್ಲ ನೋಡು. ಅಕಡಮ್ ಪಕಡಮ್ ಪಕಡಮ್ ಅಕಡಮ್ ಮ್ಯಾಜಿಕ್ ಕೋಲೆ. ಪತ್ಲು ನೀನ್ ನಿಜವಾಗ್ಲೂ ಸೂಪರ್ ಕಣ. ಪಕಡಮ್ ಪಕಡಮ್ ಕಕಡಮ್ ಪಕಡಮ್ ಪಕಡಮ್ ಜಾದು ಪಕಡಮ್ ಕೆಕಡಮ್. ಮೇಲಕ್ಕೆ ಹಾರೋ ಪರಕೆಯೇ, ಮೇಲಕ್ಕೆ ಹಾರೋ ಪರಕೆಯೇ. ಅರಯ್ಯ. ಹೌದಲ್ವಾ? ಮೇಲಕ್ಕೆ ಹಾರೋ ನನ್ನ ಪರಕ್ಕೆ, ಪತ್ಲು ತರ ಹೋಗೋ ನನ್ನ ಪರಕ್ಕೆ. ಹಾರಪ್ಪ, ಅರೆ ಹಾರಪ್ಪ ಬೇಗ. ಏ ಪತ್ಲು, ಇದು ಹಾರ್ತಾ ಇಲ್ಲ ಕಣೋ.
ಈಗ ಸಖತ್ತು ಮಜಾ ಐತೆ. ಇನ್ನು ಎದ್ದು ನಾವು ಹೊಡ್ತೀರ ನೋಡೇ ಬಿಟ್ಟೆ ನಾನು. ಅಯ್ಯಯ್ಯೋ, ಇದೆಂತ ಮ್ಯಾಜಿಕ್ ಇದು? ಇದು ಮ್ಯಾಜಿಕ್ ಪರ್ಕೆ ಚಿಂಗಂ ಸರ್. ಸರಿ ಬೇಗ ನಡೀರಿ, ಇಬ್ರು ಕಣ್ಣ ಹಿಡ್ಕೊಂಡ್ಬಿಡ್ಬೇಕು. ನೋ ನಾನು ಈ ಪೊರ್ಕೆ ಮೇಲೆ ಖಂಡಿತ ಕೂರೋದಿಲ್ಲ. ಇದ್ರ ಮೇಲೆ ಕೂತ್ಕೊಂಡು ನನಗೆ ಅನುಭವನೇ ಇಲ್ಲ, ಇಂಟ್ರೆಸ್ಟು ಇಲ್ಲ. ನೀವು ಬೈ ಏರ್ ಹೋಗಿ, ನಾನು ಬೈ ರೋಡ್ ಬರ್ತೀನಿ. ನಿಲ್ಸು ನಿಲ್ಸು, ನನ್ ಕೆಳಗಡೆ ಇಳಿಸು. ಕಾಪಾಡಿ ಕಾಪಾಡಿ ನನ್ನ ಮೋಟು ಪತ್ಲಿನ ಹುಡುಗಿ. ಅವ್ರು ಎಲ್ಲೇ ಇದ್ರು ಸರಿ, ನಾನಿವತ್ ಮಾಡ್ತೀನಿ ಅವ್ರ ತಿಥಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ ನಂಬರ್ 2. ಕಾಪಾಡಿ ಕಾಪಾಡಿ ನನ್ನ, ಯಾರಾದ್ರೂ ಕಾಪಾಡಿ. ಡ್ರೈವಿಂಗ್ ಸೀಟ್ ಅಲ್ಲಿ ಕುತ್ಕೊಂಡಿದ್ಯಾ? ಬೇಗ ಎದುರುಗಡೆ ನೋಡು. ಏನಿದೆಲ್ಲ? ನನ್ನ ಇಳಿಸೆ ಮಮ್ಮಿ, ಡ್ಯಾಡಿ. ಅಯ್ಯೋ, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಮ್ ಡಿಪಾರ್ಟ್ಮೆಂಟ್ ಆನೆ, ನನ್ ಯೂನಿಫಾರ್ಮ್ ಮೇಲೆ ಆನೆ. ನಿಲ್ಸಿ ಪ್ಲೀಸ್. ಹಂಗೆಲ್ಲ ನಿಲ್ಸೋದಕ್ಕೆ ಆಗೈಕಿಲ್ಲ. ಅವ್ರಿಗೆ ಗೋಲಿದು ಹೊಡಿರಿ. ನಾನ್ ನಿಲ್ಸು ಅಂತ ಹೇಳ್ತಾ ಇರೋದು. ಅಯ್ಯಯ್ಯೋ, ಭಯ ಆಗ್ತಾ ಇದೆ. ನಿಲ್ಸಪ್ಪ, ನನ್ನ ಸ್ನೇಹಿತ, ನನ್ನ ಜಿಗರಿ ದೋಸ್ತು, ಚಡ್ಡಿ ದೋಸ್ತು, ನಿಲ್ಸು. ಅಯ್ಯೋ, ಏನಪ್ಪ ಕಥೆ ಇದು? ಅಯ್ಯಯ್ಯೋ, ಕಾನೂನ್ ಮೇಲೆ ಪ್ರಾಮಿಸ್. ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಇಳಿಸಿ ಕೆಳಗಡೆ ಬೇಗ. ಅಯ್ಯೋ, ಅಯ್ಯೋ, ಸೂಪರ್ ಇಲ್ಲ ಡೂಪರ್ ಇಲ್ಲ, ಸುಮ್ಕೆ ಕೂತ್ಕೊಳ್ಳಯ್ಯ. ಬಚಾವ್. ಅಯ್ಯೋ, ಕಬಡ್ಡಿ. ಅಯ್ಯಯ್ಯೋ, ಇನ್ನು ಏನೇನ್ ನೋಡ್ಬೇಕು ಏನೋ. ಕಾನೂನ್ ಮೇಲೆ ಪ್ರಾಮಿಸ್. ಜಾದೂಗಾರಿದನ್ನ ಸರಿ ಮಾಡಪ್ಪ. ಬೇಗ ನನ್ನ ರಿವಾಲ್ವರ್ ತಗೊಂಡ್ ಬಂದ್ರು. ಇವತ್ತು ಡಿಸೈಡ್ ಆಗ್ಲೇಬೇಕು. ಅರೆ ಬಾಸ್ ಬಾಸ್, ನೀವು ಮೇಲ್ಗಡೆ ಹೋಗಿದ್ರಿ ಅಲ್ವಾ? ಅಲ್ಲಿ ಫೋನ್ ಎಲ್ಲಿ ಸಿಕ್ತು ನಿಮ್ಗೆ? ಅಲ್ಲೇನಾದ್ರು ದೇವರುಗಳೆಲ್ಲ ಟೆಲಿಫೋನ್ ಬೂತ್ ಓಪನ್ ಮಾಡ್ಕೊಂಡಿದ್ದಾರಾ? ಹುಳಿ ಇಲ್ಲದೆ ಇರೋ ಹುಣಸೆ ಹಣ್ಣು, ರೋಗ ಇಲ್ಲದೆ ಇರೋ ಪೇಷಂಟೇ. ನಾನ್ ಮೇಲ್ಗಡೆ ಇಲ್ಲ, ಕೆಳಗಡೆನೆ ಇದೀನಿ ಕಣೋ. ಬೇಗ ಬೇಗ ರಿವಾಲ್ವರ್ ತಗೊಂಡ್ ಬಾ. ಕಮಾನ್. ಓಕೆ ಓಕೆ, ಇದು ಮಿಸ್ಟೇಕ್ ಎಲ್ಲ ಹಿಂಗೆ ಆಗ್ಬಿಟ್ಟಿದೆ. ಅದಕ್ಕೆ ನಾನು ನಿಮ್ಮನ್ನೆಲ್ಲಾರನ್ನು ಕ್ಷಮಿಸ್ತಾ ಇದ್ದೀನಿ. ಆದ್ರೆ ನಾನ್ ಯಾರನ್ನು ಕ್ಷಮಿಸೋದಿಲ್ಲ. ನನಗೆ ಪರ್ಕೆ ಮೇಲೆ ಹಾರಿಸಿದ್ರಿ, ಜೊತೆಲಿ ಸಿಕ್ಕಾಪಟ್ಟೆ ಓಡಿಸಿದ್ರಿ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ನಿಮ್ ಪರ್ಕೆನ ಸ್ವಲ್ಪ ಹೊತ್ತು ಬಾಡಿಗೆ ಕೊಡ್ತೀರಾ ನಮ್ಗೆ? ಖಂಡಿತ ಹಾಗೆ ಕೊಡ್ತೀವಿ. ಚಿಂಗಂ ಮತ್ತು ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟ. ಈಗ ನಿನ್ನ ಯಾರು ಕಾಪಾಡ್ತಾರೆ? ಜಾನ್ ಜೊತೆ ಸೆಣ್ಸಾಡೋದು ಬಹಳ ಕಷ್ಟ, ಅದು ಅಸಾಧ್ಯ. ಏನ್ ಮಾಡ್ತಾ ಇದೆಯಾ ಇಲ್ಲಿ? ಏನ್ ಮಾಡ್ತಾ ಇದೆಯಾ? ಚಿಂಗಂ ಸಾಹೇಬ್ರು ಬಿದ್ದುಬಿಟ್ಟಿದ್ದಾರೆ. ಈಗ ನೀನ್ ಯಾರು ಕಾಪಾಡೋರು? ಮೋಟು ಪತ್ಲನ ಎದುರಾಕೊಳ್ಳೋದು ಪಾಸಿಬಲ್ ಅಲ್ಲ ಕಣಯ್ಯ. ಎಂಪಾಸಿಬಲ್, ಎಂಪಾಸಿಬಲ್. ಮೇಲಕ್ಕೆ ಯಾರೋ ಪರಕೆಯೇ, ಮೇಲಕ್ಕೆ ಯಾರೋ ಪರಕೆಯೇ.
ಸಮೋಸ 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 ಸಮೋಸ. ಅಯ್ಯೋಲೇ ಬಿಡಲೇ, ಏನೋ ನೀನು ಕನಸು ಕಾಣ್ತಿದ್ಯೇನೋ? ನನ್ನ ತಲೆ ನಿನ್ಗೆ ಸಮೋಸ ತರ ಕಾಣ್ತಿದ್ಯೇನೋ? ಅಯ್ಯೋ ನಿನ್ನ ಮಕ್ಕೆ ಬಿಡೋಣ. ಓ ಸಾರಿ, ನಾನು ಕನಸು ಕಾಣ್ತಾ ಇದ್ದೆ. ಎಂತ ಸಖತ್ ಕನಸು ಗೊತ್ತಾ? ಸಖತ್ತಾಗಿ ತಿನ್ಬಿಟ್ಟು ನನ್ನ ಹಸುವೆಲ್ಲ ಮಾಯ ಆಗ್ಬಿಟ್ಟಿತ್ತು. ಅಂತ ಒಳ್ಳೆ ಕನಸು. ಯಾರದು? ಯಾರೋ ಬಂದ್ರು. ಅರೇ ಮೋಟು ಪತ್ಲು, ನನ್ನ ಜೀವದ ಗೆಳೆಯರೇ, ಏನ್ ಮಾಡ್ತಿದ್ರಪ್ಪ? ಡಾಕ್ಟರ್ ಮುನ್ಸಮಣ್ಣ, ಏನಣ್ಣ ಇದು? ಇದಕ್ಕೆ ಪೀಕಾಕ್ ಫಿಶ್ ಅಂತಾರೆ. ಇದು ಸಿಕ್ಕಾಪಟ್ಟೆ ಬೆಲೆನಪ್ಪ. ಇದು ಅಪರೂಪದ ಮೀನ್ ಗೊತ್ತಾ? ಸಿಗೋದು ತುಂಬಾ ಕಷ್ಟ. ಅಯ್ಯೋ ಏನ್ ಬ್ಯೂಟಿಫುಲ್ ಆಗಿದೆ ನೋಡ ಮೀನು. ಹೌದು ಕಣ. ನಾನು ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ಸಾಯಂಕಾಲ ಬರ್ತೀನಿ. ಅಲ್ಲಿ ತನಕ ನೀವು ಇದನ್ನ ಹುಷಾರಾಗಿ ನೋಡ್ಕೊಳ್ಳಿ. ಈ ಮೀನ್ನ ಯಾರು ಕದ್ದು ಬಿಡ್ತಾರೆ ಅಂತ ಭಯ ನನಗೆ. ಖಂಡಿತ ಅಣ್ಣ, ನಿಮ್ಗೆಲ್ಲ ಇಲ್ಲಿ ಯಾರಿಗೆ ಹೆಲ್ಪ್ ಮಾಡಕ್ಕಾಗುತ್ತೆ ಹೇಳೋಣ ಅಲ್ವಾ? ಅಯ್ಯೋ ಡಾಕ್ಟರ್ ಮುನ್ಸ್ವಾಮಿ, ಇದಕ್ಕೆ ಏನ್ ಹಾಕ್ಬೇಕು ಊಟ ಅದನ್ನಾರು ಹೇಳೋ. ಮೀನ್ ಸುಂದ್ರಿ, ಈ ಹೊಟ್ಟೆ ಹಸು ಹೋದ್ರೆ ಏನಂತ ಅನುಭವ ಇರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಇದು ನಿನಗಾಗಿ ನಾನು ಕೊಡ್ತಿರೋದು. ಬಾ ಬಾ, ಬೇಗ ತಿನ್ನು ನನ್ ರಾಣಿ. ಇದರಿಂದ ನಿಂದು ನಂದು ಇಬ್ಬರದು ಹೊಟ್ಟೆ ಹಸು ನೀಗ್ಬಿಡುತ್ತೆ. ಸೆಲ್ಫಿಶ್, ಸ್ವಾರ್ಥಿ, ನೀನ್ ಹೊಟ್ಟೆ ಹಸು ಮಾತ್ರ ನಿಗಿಸ್ಕೊಂಡ್ಬಿಟ್ಟೆ. ನನ್ನ ಹೊಟ್ಟೆಗೆ ಏನ್ ಮಾಡ್ಬಿಟ್ಟೆ? ಹಸು ಆಗ್ತಿದೆ ನಂಗೆ. ಅಯ್ಯೋ ಏನ್ ಮಾಡ್ತಿದ್ಯೋ ನೀನು? ಬಿಡೋ ಮೊದ್ಲು ಅದನ್ನ ಬಿಡೋ. ಬಿಡಲ್ಲ, ಬಿಡೋದಿಲ್ಲ. ಇದು ನನ್ ಶಿಕಾರಿ. ಅಯ್ಯೋ ಓಡೋದಿಲ್ಲ. ನಮ್ಮಿಬ್ರು ಗಲಾಟಲ್ಲಿ ಅದು ಎಸ್ಕೇಪ್ ಆಯ್ತು. ಸಾರಿ 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 ಯಾಕೆ ಕೇಳ್ತೀರಾ? ಅವಸರದಲ್ಲಿ ಅಪಘಾತ ಆಗೋದು ಸಹಜ ತಾನೇ. ತುಂಬಾ ಥ್ಯಾಂಕ್ಸ್ ಬಾಕ್ಸರಣ್ಣ, ನೀವು ಎಷ್ಟು ಒಳ್ಳೆಯವ್ರು ಗೊತ್ತಾ? ನಿಮ್ ಮನ್ಸು ತುಂಬಾ ದೊಡ್ಡದು. ಇನ್ನೊಂದ್ಸರಿ ಇಂಥ ತಪ್ಪು ಮಾಡಬಾರ್ದು ಅಲ್ವಾ? ಅದಕ್ಕೆ ನಾನು ನಿಮಗೆ ಬುದ್ಧಿ ಕಲಿಸ್ತಾ ಇದ್ದೀನಿ. ಅಯ್ಯೋ, ಎಂತ ಕಾಲ ಬಂದ್ಬಿಡ್ತಪ್ಪ. ಇನ್ಸ್ಪೆಕ್ಟ್ರು ಚಿಂಗಮ್ಮು ರಸ್ತೆಯಲ್ಲಿ ನಿಂತ್ಕೊಂಡು ನೀರು ತುಂಬಿಸ್ಬೇಕಾದ ಗತಿ ಬಂದ್ಬಿಡ್ತಲ್ಲ. ಲೇಡೀಸ್, ನಾನ್ ಮೊದಲು ತುಂಬಿಸ್ಕೋತೀನಿ, ನನಗೆ ಡ್ಯೂಟಿ ಬೇರೆ ಇದೆ. ಲೈನಲ್ಲಿ ಬನ್ನಿ, ನಮಗೂ ಡ್ಯೂಟಿಗೆ ಹೋಗ್ಬೇಕಿದೆ. ನೀವು ನನಗೆ ಮೊದಲು ನೀರು ತುಂಬಿಸ್ಕೊಳಕ್ಕೆ ಬಿಟ್ರೆ ನಾನ್ ನಿಮ್ಗೆಲ್ಲ ಕೆಂದ್ ಎಳ್ನೀರು ಕೊಡಿಸ್ತೀನಿ. ನಿಜನಾ? ನಿಜನಾ? ಎಸ್, ಈಗ್ಲೇ ತಗೊಳ್ಳಿ ತಗೊಳ್ಳಿ. ಎಳ್ನೀರು ಕುಡಿರಿ. ಅಯ್ಯೋ ಅಯ್ಯಯ್ಯೋ, ಯಾರಿದು? ಇದೇನಪ್ಪ ಇದು? ನನ್ನ ಲುಂಗಿ ಬನಿನೊಳಗಡೆ ಯಾರೋ ಕಳ್ಳ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಳಗಡೆ ಹಿಂಸೆ ಆಗ್ತಿದೆ. ಅಯ್ಯೋ ಅಯ್ಯಯ್ಯೋ ಅಯ್ಯವ್ವ. ಅಪ್ಪ ಥ್ಯಾಂಕ್ ಯು. ಸಮಸ್ಯೆ ಇತ್ತು, ಬಗೆಹರಿದ್ಬಿಡ್ತು. ಇನ್ನೊಂದು ಸಮಸ್ಯೆ ಬರೋದಕ್ಕೆ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಓಡೋ ಇಲ್ಲಿಂದ ಚಿಗ. ಅಕ್ಕ, ಆ ದೊಡ್ಡ ಬಿಂದಿಗೆ ನನ್ನ ಕೈಯಲ್ಲಿ ಕೊಡಿ. ಅಯ್ಯೋ ಮೋಟು, ಏನಾರು ಐಡಿಯಾ ಮಾಡೋ. ಏನೋ ಮಾಡೋದೀಗ? ಖಾಲಿ ಹೊಟ್ಟೆಲ್ಲ ತಲೆನೇ ಓಡೋದಿಲ್ಲ ಕಣೋ. ಈಗ ತಾನೇ ಒದೆತಿಂದ ನೀನೇನಾದ್ರೂ ಯೋಚನೆ ಮಾಡು. ಐಡಿಯಾ? ಅಯ್ಯೋ ಪತ್ಲು, ಕಾಲ್ ಗಟ್ಟಿಯಾಗಿ ಹಿಡ್ಕೊಳ್ಳೋ, ಇಲ್ಲಾಂದ್ರೆ ತುಂಬಾ ಏಟ್ ಬಿಡುತ್ತೆ. ಮೋಟು, ನೀನ್ ಮಡಕೆನ ಪಟಕ್ಕಂತ ಹಿಡ್ಕೊಂಬಿಡು. ನಾನು ನಿನ್ನ ದೆಬ್ಬಕ್ಕಂತ ಮೇಲೆ ಹಚ್ಬಿಡ್ತೀನಿ. ನೀನ್ ಮೇಲೆ ಕೆಳಲಿಲ್ಲ ಅಂದ್ರೆ ಹೆಂಗ್ಸು ನನ್ ಮೇಲೆ ಕಳಿಸ್ಬಿಡ್ತಾಳೆ. ನನ್ಗೇನು ಆಗ್ದಿರಾಗ ನೋಡ್ಕೊಳ್ಳೋ ಗೆಳೆಯ. ಅಯ್ಯೋ, ಏನು ಹಸಿ ಮೀನೇ ತಿನ್ಬಿಟ್ಟಿದ್ಯಲ್ಲ ನೀನು? ಇಲ್ಲ ಇಲ್ಲ, ನಾನ್ ತಿಂದಿಲ್ಲ ಕಣೋ, ಅವರೇ ತಿಂದಿರೋದು. ಹಿಡ್ಕೋ.
ಬೆಕ್ಕುಗಳು ಕಚ್ಚಕ್ ಶುರು ಮಾಡಿದ್ರೆ ನಲ್ಲಿ ಮೂಳೆ ಒಂದು ಉಳಿಯಲ್ಲ. ನಾನೀಗ ನೋಡ್ಬೇಕು ಬೆಕ್ಕು ಮೀನ್ನ ಹೆಂಗ್ ತಿನ್ನುತ್ತೆ ಅಂತ. ಆ ಮೀನ್ ನಂದು ಕಣ. ಅಯ್ಯೋ, ನಾನು ಮೀನಿನ ಬಗ್ಗೆ ಮಾತಾಡ್ತಿಲ್ಲೋ, ನನ್ನ ನಟ್ಟು ಬೋಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೆಕ್ಕುಗಳು ಕೋಪನ ಶಾಂತ ಮಾಡೋಕ್ಕಾಗಲ್ಲ ಕಣೋ. ಅಯ್ಯೋ ಇಲ್ಲಿ ಏನ್ ನಡೀತಾ ಇದೆ? ಈ ಚಿಂಗಂ ಏರಿಯಾದಲ್ಲಿ ಜಗಳನ ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಇಲ್ಲಾಂದ್ರೆ ಶೂಟ್ ಮಾಡಕ್. ಅಯ್ಯಯ್ಯೋ, ಸಾರಿ ಬೆಕ್ಕಣ್ಣ, ನೀವು ಮುಂದುವರಿಸ್ಕೊಳ್ಳಿ. ಕ್ಯಾರಿ ಆನ್ ಈಟಿಂಗ್ ಮೀಟಿಂಗ್ ಇನ್ ದ ನೇಮ್ ಆಫ್ ಲಾ. ನಾವು ಹೋಗ್ತೀವಿ ಸರ್. ಬ್ಲಾಕ್ ಬೆಕ್ಕು, ಹಿಂದೆ ಹೋಗ್ತೀರಾ ಇಲ್ವೋ? ನಮ್ ನಗರದ ಪ್ರತಿಯೊಬ್ಬರಿಗೂ ನಾನು ಯಾರು ಅಂತ ಗೊತ್ತಿದೆ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ತಪ್ಪಾಯ್ತಣ್ಣ, ಒಂದ್ಸಾರಿ ಕ್ಷಮಿಸ್ಬಿಡೋಣ ನಮ್ಮನ್ನ, ಇನ್ನೊಂದ್ಸರಿ ತಪ್ಪು ಮಾಡಲ್ಲಣ್ಣ. ನಾವು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದು ನಿಮ್ಮನ್ನು ಗಮನಿಸಲಿಲ್ಲ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಪರವಾಗಿಲ್ಲ ಬಿಡಿ, ಅವಸರದಲ್ಲಿ ಅಪಘಾತ ಆಗೋದು ಸಹಜ ತಾನೆ, ಏನಂತೀರಾ? ನೋ ಬಾಕ್ಸರಣ್ಣ, ಇಷ್ಟು ಪ್ರೀತಿಯಿಂದ ಮಾತಾಡ್ಬೇಡಿ, ನಮ್ಗೆ ಇನ್ನೂ ಸಖತ್ ಭಯ ಆಗುತ್ತೆ. ನಾನು ಪ್ರೀತಿಯಿಂದ ಮಾತಾಡ್ತಿಲ್ಲ ಕೊಂಡ್ರು, ಕೋಪದಿಂದನೇ ಮಾತಾಡ್ತಿದ್ದೀನಿ. ಯಾವಾಗಲೂ ನನ್ನ ದಾರಿ ಗಡ್ಡ ಬರ್ತೀರಾ ನೀವು, ನಿಮ್ಮನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಡುಮ್ಮ ಏಟ್ ಬೀಳ್ತಿಲ್ಲ ಅಂದ್ರೆ ಹೊಲ್ಟೋದಂತ ಅರ್ಥ ಇಲ್ಲ. ಕಾಪಾಡಿ ಕಾಪಾಡಿ. ಈಗ ಡಾಕ್ಟರ್ ಮುನ್ಸ್ವಾಮಿಗೆ ಏನೋ ಹೇಳೋದು, ಏನಾರು ಅಂತ ಯೋಚನೆ ಮಾಡಮಟ್ಟು. ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಅಂತ ಎಷ್ಟು ಸಾರಿ ನನಗೆ ಹೇಳಲಿ ನಾನು. ಐನಿಯ ಅದನ್ನ ಹೆಂಗಾರು ಹಿಡಿದ್ಬಿಟ್ಟು ನಾನು ನಿನಗೆ ವಾಪಸ್ ಕೊಡ್ತೀನಿ ಅಂತ ಅವನಿಗೆ ಪ್ರಮಾಣ ಮಾಡು. ನಾನು ನಿನಗೆ ಬೇಜಾನ್ ಸಮೋಸ ಕೊಡಿಸ್ತೀನಿ, ತಿನ್ಕೊಂಡಿರ್ಬೋದಲ್ಲ ನೀನು. ನಿಜವಾಗ್ಲಿಲ್ಲ. ತಗೊಳ್ಳೋದಿನ್ ಮೀನು, ಈಗ ನನಗೆ ಕೊಡು ಸಮೋಸ. ಲೋ ಮೋಟು, ನೋಡು ಎಷ್ಟು ಮುದ್ದಾಗಿದೆ ಈ ಮೀನು. ಅದ್ರ ಕಣ್ಣಲ್ಲಿ ನೀರು ತರಿಸಿದ್ಯಲ್ಲಪ್ಪ ನೀನು. ಆ ಮೀನನ್ನ ಬದುಕೋಕೆ ಬಿಡಲ್ವಲ್ಲ. ಯಾವನೊಬ್ಬ ತಿನ್ನೋ ಯೋಚನೆ ಮಾಡ್ತಾನೆ, ಇನ್ನೊಬ್ಬ ಮಾರಬೇಕು ಅಂತಿರ್ತಾನೆ. ಯಾಕೋ ಈ ಥರ ಆಗ್ತಿದೆ ಜಗತ್ತಲ್ಲಿ? ಯೋಚನೆ ಮಾಡು. ಅಲ್ಲಿ ಸಿಕ್ಕಾಪಟ್ಟೆ ಸಮೋಸ ಇಟ್ಬಿಟ್ಟು ನಿನ್ನ ಕೈ ಕಟ್ಟಾಕ್ಬಿಟ್ರೆ ಏನೋ ಮಾಡ್ತೀಯ? ನಿನ್ನ ಬಾಯಿನ ಬಂದು ಮಾಡಿರ್ತಾರೋ, ನಿನಗೆ ಸಮೋಸ ತಿನ್ಬೇಕು ಅನ್ನಿಸ್ತಿರತ್ತೆ, ಆಗ ನೀನೇನು ಮಾಡ್ತೀಯ ಹೇಳು? ಇಲ್ಲ, ನನ್ನ ಕಾಪಾಡಿ, ನಂಗೆ ತುಂಬಾ ನೋವಾಗುತ್ತೆ ಕಣೋ. ಅದೇ ಥರನೇ ಮೀನಿಗೂ ಅನ್ಸೋದು ಕಣೋ. ನೋಡು, ನಮ್ಮ ಸುತ್ತ ನೀರಿದೆ, ಆದ್ರೆ ಮೀನನ್ನ ನಾವು ನೀರೊಳಗೆ ಬಿಡ್ತಾನೆ ಇಲ್ಲ. ನೀ ಹೇಳ್ತಿರೋದು ಸರಿ ಪತ್ಲು. ಹೋಗು ಮೀನ್ ರಾಣಿ, ನೀನು ಫ್ರೀಯಾಗಿ ಆಟ ಆಡ್ಕೊ ಹೋಗು. ಮೋಟು ಪತ್ಲು, ನನ್ನ ಪೀಕಾಕ್ ಮೀನಲ್ಲಿ. ಅಯ್ಯೋ, ಅದ್ ನದಿ ಒಳಗೆ ಹೊರಟೋಯ್ತಪ್ಪ. ಏನು ಹೌದಣ್ಣ, ಅದ್ ಹೇಳ್ತು ಡಾಕ್ಟರ್ ಮುನ್ಸಮ್ಮಣ್ಣ ದಿನ ನಮ್ಮನ್ನ ನದಿ ನೀರಿನಲ್ಲಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ. ಹಂಗೆ ನಾವು ಕರ್ಕೊಂಡು ಹೋಗಿದ್ವಿ. ಅದು ಸಿಕ್ಕಾಪಟ್ಟೆ ಸುಳ್ಳು ಹೇಳಿದೆ. ನಾನು ಯಾವತ್ತು ಈಜಾಡು ಅಂತ ನದಿ ಹತ್ರ ಕರ್ಕೊಂಡ್ ಬಂದಿಲ್ಲ. ಡಾಕ್ಟರ್ ಮುನ್ಸ್ವಾಮಿ, ನೀನ್ ಹೇಳ್ತಾ ಇದೀಯಾ? ನೀನೇನಾದ್ರೂ ಮಾತಾಡಕ್ ಸಾಧ್ಯ ಇರುತ್ತಾ? ನೀನ್ ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ತೋರ್ಸ್ಕೊ ಮೊದ್ಲು. ಮೋಟು, ಏನೋ ನನ್ನನ್ನು ಗೂಬೆ ಮಾಡ್ತಿದೀಯ ನೀನು. ನಾನು ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ. ಅಯ್ಯಯ್ಯೋ, ಇದೇ ಕಳ್ಳ ನನ್ ಲುಂಗಿ ಉಟ್ಕೊಂಡಾಗ್ಲೂ ಬಂದಿದ್ದ, ಈಗ ಪ್ಯಾಂಟ್ ಹಾಕೊಂಡಾಗ್ಲೂ ಬಂದ್ಬಿಟ್ಟಿದ್ದಾನೆ. ಇವ್ ನನ್ ಬಿಡಲ್ಲ ಅನ್ಸುತ್ತೆ. ಯಾರಾದ್ರೂ ಕಾಪಾಡಿ ಪ್ಲೀಸ್. ಚಿಂಗಂ ಸರ್, ಏನಾಯ್ತು ನಿಮ್ಗೆ? ಇಷ್ಟ ತನಕ ಚೆನ್ನಾಗಿದ್ರೆ ಯಾಕೆ ಹಿಂಗ್ ಕುಣಿತಾ ಇದ್ದೀರಾ? ಅಯ್ಯಯ್ಯೋ, ಈಗಿದು ಮತ್ತೆ ನಿನ್ ಪ್ಯಾಂಟ್ ಒಳಗೂ ಬರುತ್ತೆ. ಅವಾಗ ನಿಂಗೆ ಗೊತ್ತಾಗುತ್ತೆ ನಾನು ಯಾಕೆ ಕುಣಿತಾ ಇದ್ದೀನಿ ಅಂತ. ಅಯ್ಯಯ್ಯೋ ಆಗ್ತಾ ಇಲ್ಲ. ನಿಂತ್ಕೊಳ್ರು, ಮೊದ್ಲು ನನ್ನ ಮೀನ್ ಹಿಡ್ಕೊಡ್ರು.
ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ ಮೇಲಾಣೆ ನೀವು ಮೀನ್ ಹಿಡ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮಿಬ್ಬರನ್ನ ಅಕ್ವೇರಿಯಂ ಅಲ್ಲಿ ಇಡ್ತೀನಿ. ಕಾಪಾಡಿ, ಯಾರಾದ್ರೂ ಕಾಪಾಡಿ. ಮೊಟ್ಟು ಪತ್ಲು ದಯವಿಟ್ಟು ನಾನು ಕಾಪಾಡ್ರು. ಡಾಕ್ಟರ್ ಅಣ್ಣ ನನ್ ಕುಚುಕೋ, ನೀವು ಅವನ್ನ ಕರ್ಕೊಂಡು ಹೋಗೋದಿಕ್ ಬಂದ್ರೆ ಅವನೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಾಪಾಡಿ.